Yes. Hello everyone, I am Pooja. Welcome to Commerce Mind YouTube channel. Yes, ಲಾಸ್ಟ್ ಸೆಷನ್ ಅಲ್ಲಿ ನಾವು ಕೆಸೆಟ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಕೆಸೆಟ್ ಕ್ವೆಶನ್ ಪೇಪರ್ ನ 1 to 40 ಕ್ವೆಶನ್ಸ್ ವರೆಗೆ ನಾವು ಸಾಲ್ವ್ ಮಾಡಿದೀವಿ. ಸೊ ಲಾಸ್ಟ್ ಕ್ಲಾಸಸ್ ಅಲ್ಲಿ ಅದು ವಿಡಿಯೋ ನೋಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಓಕೆ, ಸೊ ಕೆಸೆಟ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ವಿ. ಎಸ್, 2025 ಅಂದ್ರೆ ರೀಸೆಂಟ್ ಆಗಿ ನಿಮ್ಗೆ ನವೆಂಬರ್ 2 ಆಯ್ತಲ್ಲ. ಸೊ ಆ ಎಕ್ಸಾಮ್ದು ಕ್ವೆಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ತಾ ಇದ್ವಿ. ಎಸ್, ಕಂಟಿನ್ಯೂ ಮಾಡೋಣ. ಸೊ 41th ಕ್ವೆಶನ್ಸ್, 41st ಕ್ವೆಶನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಅಮಾಂಗ್ ದ ಫಾಲೋವಿಂಗ್ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಕೇಳ್ತಾ ಇದಾರೆ. ಅಂದ್ರೆ ಕೊಟ್ಟಿರೋದ್ರಲ್ಲಿ ಯಾವುದು ಬಿಸ್ನೆಸ್ ಎಕನಾಮಿಕ್ಸ್ ನ ಫೀಚರ್ಸ್ ಅಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಂತ ಕೇಳ್ತಾ ಇದಾರೆ. ಓಕೆ, ಸೊ ಆಪ್ಷನ್ ನೋಡಿ, it is the prospective in a nature. So it is relies solely on a macroeconomics units, tools. And option number 3 is it helps in rational decision making, and it deals with the scarcity and the choice ಅಂತ ಕೇಳಿದ್ದಾರೆ. ಸೊ ವಿಚ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಚೂಸ್ ಮಾಡ್ಬೇಕಾಗಿರೋದು. ಓಕೆ, ಸೊ ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಂತ. ಎಸ್, ಇದು ಪ್ರಾಸ್ಪೆಕ್ಟಿವ್ ನೇಚರ್ ಆಗಿರುತ್ತೆ. ಒಂದು ರ್ಯಾಷನಲ್ ಅಂದ್ರೆ ಒಂದು ನಾಲೆಜಬಲ್ ಡಿಸಿಷನ್ ತಗೊಳ್ಳೋದಕ್ಕೆ ಬಿಸ್ನೆಸ್ ಸ್ಟಡಿ ಎಕನಾಮಿಕ್ಸ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅಂಡ್ ಇಟ್ ಡೀಲ್ಸ್ ವಿತ್ ದ ಸ್ಕೇರ್ಸಿಟಿ ಅಂಡ್ ದ ಚಾಯ್ಸ್. ಯಾವಾಗಲೂ ಅಷ್ಟೇ, ಹ್ಯೂಮನ್ ನೀಡ್ಸ್ ಅಂಡ್ ವಾಂಟ್ಸ್ ಅನ್ಲಿಮಿಟೆಡ್ ಆಗಿರುತ್ತೆ, ಬಟ್ ರಿಸೋರ್ಸ್ ಏನಾಗಿರುತ್ತೆ, ಸ್ಕೇರ್ ಆಗಿರುತ್ತೆ. ಓಕೆ, ಲಿಮಿಟೆಡ್ ಆಗಿರುತ್ತೆ. ಸೊ ಆ ಲಿಮಿಟೆಡ್ ಆಗಿರುವಂತ ಸ್ಕೇರ್ ಅಲ್ಲಿ ನಾವೇನ್ ಮಾಡ್ಬೇಕಾಗಿರುತ್ತೆ, ಅನ್ಲಿಮಿಟೆಡ್ ವಾಂಟ್ಸ್ ಮತ್ತೆ ನೀಡ್ಸ್ ಇದ್ದಾಗ ನಾವು ಯಾವ್ದು ನಮ್ಗೆ ತುಂಬಾ ಪ್ರಯಾರಿಟಿ ಫಸ್ಟ್ ಯಾವ್ದು ಪ್ರಿಫರೆನ್ಸ್ ಇರುತ್ತೆ, ಸೊ ಅದನ್ನ ನಾವು ಚೂಸ್ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಎಸ್ ಇಸ್ ಅಬ್ಸಲ್ಯೂಟ್ಲಿ ಡೀಲ್ಸ್ ವಿತ್ ದ ಸ್ಕೇರ್ಸಿಟಿ ಅಂಡ್ ದ ಚಾಯ್ಸ್. ಬಟ್ ಅಲ್ಲಿ ಏನ್ ಕೇಳಿದ್ದಾರೆ ನಿಮ್ಗೆ, ಇಟ್ ರಿಲೇಸ್ ಹೋಲಿ ಆನ್ ಅ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕೇಳಿದ್ದಾರೆ. ನೀವು ಪಿ ಇಂದ ಓದ್ಕೊಂಡು ಬಂದಿರ್ತೀರಾ. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಅಂತಂದ್ರೆ ಅಲ್ಲಿ ಬರೀ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಮಾತ್ರ ಇರುತ್ತಾ? ಸೊ ಅದ್ರ ಟೂಲ್ಸ್ ಮಾತ್ರ ಇರುತ್ತಾ? ಬರೀ ನೀವು ನ್ಯಾಷನಲ್ ಇನ್ಕಮ್ಸ್, ಇನ್ಫ್ಲೇಷನ್ಸ್ ಬರೀ ಅದ್ರ ಬಗ್ಗೆ ಮಾತ್ರ ಓದ್ತೀರಾ? ಓಕೆ, ನೀವು ಇದು ಅಥವಾ ಕೇನ್ಷನ್ಸ್ ಥಿಯರಿ, ಸೊ ಅಷ್ಟು ಮಾತ್ರ ನೀವು, ಅಥವಾ ಓಪನ್ ಮಾರ್ಕೆಟ್ ಎಕನಾಮಿ ಇದನ್ನ ಮಾತ್ರ ಓದ್ತೀರಾ? ನೋ, ನೀವು ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಕೂಡ ಓದ್ತೀರಾ. ಓಕೆ, ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಓದ್ತೀರಾ ಅಲ್ವಾ, ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಬಗ್ಗೆ ಹೋಗ್ತೀರಾ ಅಲ್ವಾ, ಸಪ್ಲೈ ಕರ್ವ್ ಬಗ್ಗೆ ಹೋಗ್ತೀರಾ ಅಲ್ವಾ. ಸೊ ದೋಸ್ ಆರ್ ಆಲ್ ಮೈಕ್ರೋ ಎಕನಾಮಿಕ್ಸ್. ಸೊ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಟ್ ರಿಲೈಸ್ ಸೋಲಿ ಆನ್ ಅ ಮ್ಯಾಕ್ರೋ ಎಕನಾಮಿಕ್ಸ್ ಟೂಲ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ಸ್ಟೇಟ್. Okay, so yes, business economics uses microeconomics tools. It's not just macroeconomics. Okay, so it study how individual firm make decisions like pricing, production, cost control, to what? To maximize profit and make a rational decisions. So saying it relies only on a macroeconomic tool is wrong, because business economics focus more on a micro level or firm level analysis. Yes, ನಿಮ್ಗೆ ಈ ಕ್ವೆಶನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವೆಶನ್. ಎಸ್, ಸಿ, ಸೊ 42 ಕ್ವೆಶನ್ ಮಿಸ್ ಆಗಿದೆ, ಅದನ್ನ ನೆಕ್ಸ್ಟ್ ಮಾಡ್ತೀನಿ ನಾನು. ಸೊ 43rd ಕ್ವೆಶನ್ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಲಿಸ್ಟ್ 1 ಮ್ಯಾಚ್ ವಿತ್ ಲಿಸ್ಟ್ ಬಿ. ಸೊ ಲಿಸ್ಟ್ 1 ಅಲ್ಲಿ ನಿಮ್ಗೆ ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಕೊಟ್ಟಿದ್ದಾರೆ. ಓಕೆ, ಸೊ ಲಿಸ್ಟ್ 2 ಅಲ್ಲಿ ಅದಕ್ಕೆ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ನಿಮ್ಗೆ ಹಿಂಗೆ ನೀವು ಲಾ ಆಫ್ ಡಿಮ್ಯಾಂಡ್ ಅನ್ನ ಓದ್ತೀರಾ, ಹಂಗೇನೆ ನೀವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಕೂಡ ಓದ್ತೀರಾ. ಅಂದ್ರೆ ಎಷ್ಟು ಮಟ್ಟಿಗೆ ಅದು ಚೇಂಜ್ ಆಗಿದೆ ರೆಸ್ಪಾನ್ಸಿವ್ನೆಸ್ ಆಫ್ ಡಿಮ್ಯಾಂಡ್ ಅಂತ ನೋಡುವಂತದ್ದು. ಓಕೆ, ಸೊ ಅಲ್ಲಿ ನಿಮ್ಗೆ ಏನಂತ ಕೊಟ್ಟಿದ್ದಾರೆ ನೋಡಿ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂಡ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅಂಡ್ ರಿಲೇಟಿವ್ಲಿ ಎಲಾಸ್ಟಿಕ್ ಅಂಡ್ ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ಸ್ ಅನ್ನ ನೀವು ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಕ್ಲಿಯರಾ? ಸೊ ಫಸ್ಟ್ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಸೊ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತಂದ್ರೆ, ಎಲಾಸ್ಟಿಕ್ ಏನಾಗಿರುತ್ತೆ, ಇನ್ಫಿನಿಟ್. ಡಿಮ್ಯಾಂಡ್ ಏನಾಗಿರುತ್ತೆ, ಇನ್ಫಿನಿಟ್ ಆಗಿರುತ್ತೆ. ಕ್ಲಿಯರಾ? ನೋಡಿ, ಅಂತಂದ್ರೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂದ್ರೆ ಎ ವೆರಿ ಸ್ಮಾಲ್ ಚೇಂಜ್ ಇನ್ ಅ ಪ್ರೈಸ್ ಕಾಸಸ್ ಅನ್ ಇನ್ಫಿನಿಟ್ ಚೇಂಜ್ ಇನ್ ಅ ಡಿಮ್ಯಾಂಡ್. ಸ್ವಲ್ಪ ಸ್ಮಾಲ್ ಆಗಿ ಚೇಂಜ್ ಆಗ್ತಾ ಇದೆ ನಿಮ್ಗೆ ಪ್ರೈಸ್ ಅಲ್ಲಿ. ಸೊ ಡಿಮ್ಯಾಂಡ್ ಏನಾಗ್ತಾ ಇದೆ, ಇನ್ಫಿನಿಟ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಕ್ಲಿಯರಾ? ಸೊ
for example, if a price of wheat increases from rupees 50 to 51, so no one bites. Clear? So demand ಏನಾಗ್ತದೆ ಸಖತ್ ಫಾಲ್ ಆಗುತ್ತೆ. Clear? That's why this is the horizontal line. Demand fully sensitive to price. This is what price elastic demand. And then very small changes are there prices ಅಲ್ಲಿ it leads to or it causes on infinite change in a demand. ಓಕೆ ಸೊ ನೆಕ್ಸ್ಟ್ ನಿಮಗೆ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಬಗ್ಗೆ ಕೊಟ್ಟಿದ್ದಾರೆ. ಎಸ್, ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್ ಅವಾಗ ಏನಾಗುತ್ತೆ ಇ ಈಕ್ವಲ್ ಟು 0 ಅಂದ್ರೆ ಚೇಂಜ್ ಇನ್ ಅ ಪ್ರೈಸ್ ಡಸ್ ನಾಟ್ ಚೇಂಜ್ ಇನ್ ಅ ಡಿಮ್ಯಾಂಡ್. ಸೊ ಅದಕ್ಕೆ ಅದು 0 ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಅಲ್ಲಿ ಏನೇ ಚೇಂಜ್ ಆದ್ರೂ ಡಿಮ್ಯಾಂಡ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಫಾರ್ ಎ ಡಯಾಬಿಟಿಕ್ ಪರ್ಸನ್, ಸೊ ಅದೇನಾದ್ರೂ ಪ್ರೈಸ್ ಜಾಸ್ತಿ ಆದ್ರೆ ಸೊ ದೇ ಮಸ್ಟ್ ಬೈ ಇಟ್ ಅಟ್ ಎನಿ ಪ್ರೈಸ್. ಓಕೆ, ಸೊ ಅದು ಎಂತ ಎಷ್ಟೇ ಪ್ರೈಸ್ ಅಲ್ಲಿ ಇದ್ರು ಅವ್ರು ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರು ಅದನ್ನ ತಗೊಂತಾರೆ. ಓಕೆ, ಸೊ ಅದಕ್ಕೆ ಇವಾಗ ಯಾವ್ದೋ ಒಂದು ಮೆಡಿಸಿನ್ಸ್ ಪ್ರೈಸ್ ಜಾಸ್ತಿ ಆಗಿದೆ ಅಂದ್ರೆ ಸೊ ಅಲ್ಲಿ ಡಿಮ್ಯಾಂಡ್ ಫುಲ್ ಫ್ಲಕ್ಚುಯೇಟ್ ಆಗೋ ತರ ಏನಾಗಲ್ಲ ಅಲ್ವಾ. ಸೊ ನೀಡ್ ಯಾರು ಇರ್ತಾರೆ ಅವ್ರು ತಗೊಂತಾರೆ. ಸೊ ಅಲ್ಲಿಗೆ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗೋದೇ ಇಲ್ಲ ಪ್ರೈಸ್. ಸೊ ದಟ್ಸ್ ವೈ ದಿಸ್ ಇಸ್ ಅ 0 ಇಂಪ್ಯಾಕ್ಟ್ ಆನ್ ಅ ಡಿಮ್ಯಾಂಡ್. ಕರ್ವ್ ಯಾವ ತರ ಇರುತ್ತೆ ನಿಮ್ಗೆ ವರ್ಟಿಕಲ್ ಲೈನ್ ತರ ಇರುತ್ತೆ, ಲೈಕ್ ಈ ತರ ಇರುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ನೆಕ್ಸ್ಟ್ ನಿಮ್ಗೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಓಕೆ, ಸೊ ಅಂತಂದ್ರೆ ಈ ಎಲಾಸ್ಟಿಕ್ ಮೋರ್ ದೆನ್ ಒನ್. ಸೊ ಡಿಮ್ಯಾಂಡ್ ಚೇಂಜಸ್ ಮೋರ್ ದೆನ್ ಅ ಪ್ರೈಸ್ ಚೇಂಜ್. ನೋಡಿ ಪ್ರೈಸ್ ಎಷ್ಟು ಚೇಂಜ್ ಆಗುತ್ತೆ, ಡಿಮ್ಯಾಂಡ್ ಅದಕ್ಕಿಂತ ಜಾಸ್ತಿ ಚೇಂಜ್ ಆಗುತ್ತೆ. ಸೊ ಪ್ರೈಸ್ ಆಫ್ ಅ ಕೋಲ್ಡ್ ಡ್ರಿಂಕ್ ಫಾಲ್ ಟು 10%. ಸೊ ಡಿಮ್ಯಾಂಡ್ ಏನಾಗ್ತಾ ಇದೆ ನೋಡಿ, ಜಸ್ಟ್ 10% ಫಾಲ್ ಆಗಿದೆ ಕೋಲ್ಡ್ ಡ್ರಿಂಕ್, ಬಟ್ ಡಿಮ್ಯಾಂಡ್ ಏನಾಗಿದೆ ಅದಕ್ಕಿಂತ ಡಬಲ್ ಜಾಸ್ತಿ ಆಗಿದೆ, ಟ್ರಿಬಲ್ ಜಾಸ್ತಿ ಆಗಿದೆ. ಓಕೆ, 30% ಇನ್ಕ್ರೀಸ್ ಆಗಿದೆ. ಸೊ ಪ್ರೈಸ್ ಕಡಿಮೆ ಆಗಿದೆ ಕೋಲ್ಡ್ ಡ್ರಿಂಕ್ ಅಂದಾಗ ಡಿಮ್ಯಾಂಡ್ ಏನಾಗಿದೆ ಅದಕ್ಕಿಂತ ಜಾಸ್ತಿ ಚೇಂಜಸ್ ಆಗಿದೆ. ಓಕೆ, ಸೊ ಕರ್ವ್ ಯಾವ ತರ ಬರುತ್ತೆ ಅಂತಂದ್ರೆ ಫ್ಲಾಟರ್ ಕರ್ವ್. ಓಕೆ, ಸ್ಲೈಟ್ ಪ್ರೈಸ್ ಚೇಂಜಸ್ ಇಸ್ ಈಕ್ವಲ್ ಟು ಬಿಗ್ ಡಿಮ್ಯಾಂಡ್ ಚೇಂಜ್. ಕ್ಲಿಯರ್? ಸೊ ದಟ್ ಈಸ್ ವಾಟ್ ರಿಲೇಟಿವ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ರಿಲೇಟಿವ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಅದ್ರ ಕರ್ವ್ಗಳ ಬಗ್ಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಇಸ್ ವಾಟ್ ದಿಸ್ ಇಸ್ ದ ಪ್ರೈಸ್ ಒನ್, ದಿಸ್ ಇಸ್ ದ this is the price, this is the price one, this is the quantity, this is the quantity one. So this is your demand curve. Okay, price elasticity demand is more than a 1 or greater than a 1. ಸೊ ಅಂದ್ರೆ ಪ್ರೈಸ್ ಎಷ್ಟು ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಓಕೆ, ಸೊ ಅಂತಂದ್ರೆ ಎಲಾಸ್ಟಿಕ್ ಇಸ್ ಲೆಸ್ ದೆನ್ ಅ 1. ಕ್ಲಿಯರ್? ಸೊ ನೋಡಿ ಡಿಮ್ಯಾಂಡ್ ಇಸ್ ಲೆಸ್ ದೆನ್ ದ ಪ್ರೈಸ್ ಚೇಂಜಸ್. ಪ್ರೈಸ್ ಎಷ್ಟು ಚೇಂಜ್ ಆಗುತ್ತೆ ಡಿಮ್ಯಾಂಡ್ ಅದಕ್ಕಿಂತ ಕಡಿಮೆ ಚೇಂಜ್ ಆಗುತ್ತೆ. ಈಗ ಸಾಲ್ಟ್ ಗೆ ಪ್ರೈಸ್ 20 ರೂಪೀಸ್ ಜಾಸ್ತಿ, 20% ಜಾಸ್ತಿ ಆಗಿದೆ ಅಂದ್ರೆ ಸೊ ಡಿಮ್ಯಾಂಡ್ ಲೆಸ್ ದೆನ್ 5%. ಕ್ಲಿಯರ್? ಸೊ ಕರ್ವ್ ಯಾವ ತರ ಇರುತ್ತೆ ಅಂದ್ರೆ ಸ್ಟೀಪ್ ಆಗಿರುತ್ತೆ, ಸ್ಟೀಪ್ ಆಗಿ ಕರ್ವ್ ಇರುತ್ತೆ. ಸೊ ಬಿಗ್ ಪ್ರೈಸ್ ಚೇಂಜ್, ಸ್ಮಾಲ್ ಡಿಮ್ಯಾಂಡ್ ಚೇಂಜ್. ಡಿಮ್ಯಾಂಡ್ ಅಲ್ಲಿ ಏನು ಅಷ್ಟು ದೊಡ್ಡ ಮಟ್ಟದಲ್ಲಿ ಫ್ಲಕ್ಚುಯೇಟ್ ಏನೋ ಆಗಲ್ಲ. ಕ್ಲಿಯರ್? ದಟ್ ಈಸ್ ವಾಟ್ ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಸೊ ಕರ್ವ್ ನಿಮ್ಗೆ ಈ ತರ ಬರುತ್ತೆ. ಸೊ ಕರ್ವ್ನೇ ಕೂಡ ಒಂದು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಸ್, ದಿಸ್ ಇಸ್ ದ ಕ್ಯೂ, ದಿಸ್ ಇಸ್ ದ Q1, this is the price, this is the price one, and Q1 is the price one, is a fluctuation. This is the demand curve. Okay, yes, this is all about the price elasticity of demand. So next question ನಿಮ್ಗೆ 44th ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ರೋಹನ್ ಟ್ರೀ ಕಮಿಟಿ ಬಗ್ಗೆ ಕೇಳಿದ್ದಾರೆ. ಇದು ಕಮ್ಸ್ ಅಂಡರ್ ದ ಕಾರ್ಪೊರೇಟ್ ಗವರ್ನೆನ್ಸ್ ಅಂದ್ರೆ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಬರುತ್ತೆ ನಿಮ್ಮ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಸಬ್ಜೆಕ್ಟ್ ಅಲ್ಲಿ. ಓಕೆ, ರೋಹನ್ ಟ್ರೀ ಕಮಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಟು ಲುಕ್ ಇಂಟು. ಸೊ ಏನನ್ನ ನೋಡೋದಕ್ಕೆ ಯಾವ ಉದ್ದೇಶಕ್ಕೋಸ್ಕರ ರೋಹನ್ ಟ್ರೀ ಕಮಿಟಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ? ದಟ್ ಇಸ್ ದ ಕ್ವೆಶನ್. ಓಕೆ, see the options. A proper framework for creating good corporate governance and transparency in accounts. Okay, for the purpose of avoiding vessel bowling
in a corporate firm and for the purpose of avoiding auditing scam and the business ethics followed in a corporate firms. Which one is right answer? So absolutely, first one is the right answer. A proper framework for creating good corporate governance and transparency in a okay, so Rohan Tree Committee worked to make companies more honest and open in their accounting and management practices. It helps create rules for fair, transparent, and responsible corporate governance. Okay, that's why the option number A is the right answer. So next question number 40. Which following indicates increasing return to scale in a proportion process. Okay, this comes under the economics. Okay, so which one is the right answer? So output increases by less than the proportionate increase in inputs. Output increases by same proportion as input. Output increases by more than the proportionate increases in input. So marginal product of a labor is a negative. Which one is the right answer? So right answer is the option number 3. So output increases by more than proportionate increase in the input. For example, ನೋಡಿ input 2 times rise ಆಗಿದೆ ಅಂದ್ರೆ so output become 3 times. Then showing a increasing return to scale. Okay, ನಿಮಗೆ increasing return to scale and constant return to scale and decreasing return to scale ಅಂತ ಬರುತ್ತೆ. Okay, so ಅಲ್ಲಿ ನಮ್ಗೆ ಕೇಳ್ತಾ ಇರೋದು increasing return to scale. So that's why input double change ಆದರೆ 3 times change ಆದರೆ 2 times change ಆದರೆ output 3 times fluctuate ಆಗುತ್ತೆ. So when we increase all input like a labor, machines, okay, so factor of production ಅಲ್ಲಿ inputs ಬರುತ್ತೆ. So ಆ inputs ಅನ್ನ ನೀವು ರೈಸ್ ಮಾಡಿದ್ರೆ ಇನ್ಕ್ರೀಸ್ ಮಾಡಿದ್ರೆ if output increase more than that it is called the increasing return to scale. Clear? So next question. Question number 46. You own a firm that is currently and continuously incurring a monthly loss. Okay, monthly loss ಎಂತಾದರೆ of 1000 rupees while operating cost. ಆ 1000 rupees ಏನಾಗಿರುತ್ತೆ ನಿಮಗೆ ಆಪರೇಟಿಂಗ್ ಕಾಸ್ಟ್ ಆಗಿರುತ್ತೆ. ಅಂದ್ರೆ ಕಂಪನಿ ಆಪರೇಟಿಂಗ್ ಕಾಸ್ಟ್ ಎಷ್ಟಿದೆ 1000 rupees ಇದೆ. ಓಕೆ, ಸೊ ಅದು ಕಂಟಿನ್ಯೂಸ್ ಆಗಿ ನಿಮಗೆ ಲಾಸ್ ಆಗ್ತಾ ಇದೆ. ಔಟ್ ಆಫ್ ದಿಸ್ 800 rupees is a fixed cost. Okay, so which you must pay even if you shut down your operation. Okay, so ನಿಮ್ಮ ಸಜೆಷನ್ ಏನು ಅಂತ ಕೇಳಿದ್ದಾರೆ. So whether you continue operations because the total operating loss is less than a fixed cost, or second option ನೋಡಿ continue operations since some of the fixed cost is being offset by revenue. So shut down the firm because the operating loss exceeding the fixed cost, and shut down only if the total loss arising exclusively from a fixed cost. So which one is right answer ಅಂದಾಗ so shut down the firm because operating cost exceed the fixed cost. Operating cost ಎಷ್ಟಿದೆ 1000 rupees, but ನಿಮ್ಮ fixed cost ಎಷ್ಟಿದೆ 800. Okay, so ನೋಡಿ total cost operating cost is 1000, fixed cost is the 800. If the firm shut down it will still lose 800 fixed cost, but it keeps operating it loses 700. Fixed cost ಅಂತ ಪೇ ಮಾಡಲೇಬೇಕು ಅಲ್ವಾ. So since 1000 rupees is operating cost is more than a 800 fixed cost, that's why the firm should shut down to reduce the loss. Clear? So yes, case ಕೊಟ್ಟಿರೋದಷ್ಟೇ ಲಾಸ್ಟ್ ಕ್ವೆಶ್ಚನ್ ಅಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 47. A firm to successfully apply price discrimination across different markets, what must be true about demand elasticity? Clear? So demand elasticity ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಆಪ್ಷನ್ ನೋಡಿ elasticity must be same in all market. At least one market must have perfectly inelastic demand. So elasticity must differ between markets. So all markets must have unitary elasticity.
So which one is right answer? So a firm to be successful apply ಒಂದು price discrimination successful ಆಗಿ ಅಪ್ಲೈ ಮಾಡ್ಕೋಬೇಕು ಅಂದ್ರೆ across the different markets. So demand elasticity ಯಾವುದು ಟ್ರೂ ಆಗಿದೆ ಅಂತ ಕೇಳಿದ್ದಾರೆ. Okay, so option number 3 is the right answer. Elasticity must differ between a markets. ನೋಡಿ, people in each market must react differently when the price changes. This differences is called elasticity of a demand. ನೋಡಿ, in a market A, people don't mind price changes much. They will still buy. This is what inelastic demand. So in a market B, people stop buying if a prices increase. ಏನಾದ್ರೂ ಪ್ರೈಸ್ ಜಾಸ್ತಿ ಆಗಿದೆ ಅಂದ್ರೆ ಅವರು ಪರ್ಚೇಸ್ ಮಾಡೋದನ್ನೇ ಸ್ಟಾಪ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ಇನ್ಎಲಾಸ್ಟಿಕ್ ಡಿಮ್ಯಾಂಡ್. ಸಾರಿ, ಎಲಾಸ್ಟಿಕ್ ಡಿಮ್ಯಾಂಡ್. ಇನ್ಎಲಾಸ್ಟಿಕ್ ಅಂತಂದ್ರೆ ಪ್ರೈಸ್ ಎಷ್ಟಾದ್ರೂ ಚೇಂಜ್ ಆಗಲಿ, ಸೊ ಅವ್ರು ಏನು ಜನ ಅದನ್ನ ಬೈ ಮಾಡೋದು ಏನು ಸ್ಟಾಪ್ ಮಾಡಲ್ಲ. ದಟ್ ಈಸ್ ವಾಟ್ ಇನ್ಎಲಾಸ್ಟಿಕ್. ಓಕೆ, ದೇ ವಿಲ್ ಸ್ಟಿಲ್ ಬೈ. ದಟ್ ಈಸ್ ಇನ್ಎಲಾಸ್ಟಿಕ್. ಬಟ್ ಅವ್ರ ಪ್ರೈಸ್ ಸ್ವಲ್ಪ ಫ್ಲಕ್ಚುಯೇಟ್ ಆಗಿದೆ, ಇನ್ಕ್ರೀಸ್ ಆಗಿದ್ರು ಕೂಡ ಬೈ ಮಾಡೋದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ರೆ ದಟ್ ಈಸ್ ಎಲಾಸ್ಟಿಕ್ ಡಿಮ್ಯಾಂಡ್. ಓಕೆ, ಸೊ ದ ಫರ್ಮ್ ಕ್ಯಾನ್ charge high price in a market A because people still buy. Charge low price in a market B to keep a customers. ಅದನ್ನೇ ಹೇಳ್ತಾ ಇರೋದು. ಸೊ ಎಲಾಸ್ಟಿಸಿಟಿ ಮಸ್ಟ್ ಡಿಫರ್ ಬಿಟ್ವೀನ್ ಅ ಮಾರ್ಕೆಟ್. ಎಲ್ಲಾ ಮಾರ್ಕೆಟ್ ಅಲ್ಲೂ ಒಂದೇ ರೀತಿ ಇರಲ್ಲ. ಓಕೆ, ಸೊ ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ, ಲೈಕ್ ಮೊನೋಪೊಲಿ ಮಾರ್ಕೆಟ್ ಅಲ್ಲಿ ಬೇರೆ ತರ ಇರುತ್ತೆ, ಓಲಿಗೋಪೊಲಿಲೇ ಬೇರೆ ತರ ಇರುತ್ತೆ, ಡ್ಯೂಯೋಪೊಲಿಲೇ ಬೇರೆ ತರ ಇರುತ್ತೆ, ಪರ್ಫೆಕ್ಟ್ ಕಾಂಪಿಟೇಷನ್ ಬೇರೆ ತರ ಇರುತ್ತೆ. ಆ ತರ ಬೇರೆ ಬೇರೆ ತರ market ಇರುತ್ತೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ. ಸೊ ಕ್ಲಿಯರ್. ಸೊ ದಟ್ ಈಸ್ ವಾಟ್ ಟೆಲ್ಸ್ 47 question. So next question number 48. In an oligopoly market, when firms cooperate to set the prices and the output level, this is called. ಓಕೆ, ಸೊ ಅವ್ರ ಪ್ರೈಸ್ ನ ಎಲ್ಲಾ ಫರ್ಮ್ಸ್ ಕೋಆಪರೇಟ್ ಮಾಡ್ತಾರೆ, ಅಂದ್ರೆ ಎಲ್ಲಾ ಫರ್ಮ್ಸ್ ಗಳು ಇರ್ತಾರೆ. ಸೊ ಎಲ್ಲರೂ ಕೂಡ ಒಂದು ಗ್ರೂಪ್ ಗಳನ್ನ ಮಾಡ್ಕೋತಾರೆ. ಸೊ ಈ ತರ ಬೇರೆ ಬೇರೆ ಫರ್ಮ್ಸ್ ಗಳಿದೆ ಅಂದ್ರೆ, ಸೊ ಎಲ್ಲರೂ ಸೇರಿ ಒಂದು ಗ್ರೂಪ್ ಮಾಡ್ಕೊಂತಾರೆ. ಸೊ ಆ ಗ್ರೂಪ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಪ್ರೈಸ್ ಅನ್ನ ಸೆಟ್ ಮಾಡ್ತಾರೆ. ಸೊ ಔಟ್ಪುಟ್ ಲೆವೆಲ್ ಅನ್ನ ಸೆಟ್ ಮಾಡ್ತಾರೆ. ಸೊ ಇದನ್ನ ಓಲಿಗೋಪೊಲಿ ಮಾರ್ಕೆಟ್ ಅಲ್ಲಿ. ಸೊ ನಿಮ್ಗೆ ಫಸ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರ್ಬೇಕು. ಓಲಿಗೋಪೊಲಿ ಅಂದ್ರೆ ಏನು, ಡ್ಯೂಯೋಪೊಲಿ ಅಂದ್ರೆ ಏನು, ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಏನು, ಮೊನೋಪೊಲಿ ಅಂದ್ರೆ ಏನು, isn't it? ಸೊ ಈ ಮಾರ್ಕೆಟ್ ಬಗ್ಗೆ ನಿಮ್ಗೆ ನಾಲೆಜ್ ಇದ್ದಾಗ ಸೊ ನೀವು ಈ ತರ ಕ್ವೆಶನ್ಸ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇದೆಲ್ಲ ಮುಗಿದ್ಮೇಲೆ, ಸೊ ಈ ಕ್ವೆಶನ್ ಅನಾಲಿಸಿಸ್ ಮುಗಿದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಬೇಸ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಓಕೆ, ಸೊ ಈ ತರ ಅವರು ಒಂದು ಫರ್ಮ್ಸ್ ಕೋಆಪರೇಟ್ ಮಾಡ್ಕೊಂಡು ಸೊ ಒಂದು ಪ್ರೈಸಸ್ ಅನ್ನ ಸೆಟ್ ಮಾಡ್ಕೊಳ್ಳೋದು, ಔಟ್ಪುಟ್ ಲೆವೆಲ್ ಅನ್ನ ಸೆಟ್ ಮಾಡ್ಕೊಳ್ಳೋದು. ಸೊ ಇದನ್ನ ಏನಂತ ಕರೀತಾರೆ ಅಂದ್ರೆ, ಸೊ ಕೊಲ್ಯೂಷನ್ ಅಂತ ಕರೀತಾರೆ. ಇನ್ ಒಲಿಗೋಪೊಲಿ ಮಾರ್ಕೆಟ್ ನೋಡಿ, ಇನ್ ಒಲಿಗೋಪೊಲಿ ಮಾರ್ಕೆಟ್ ದೇರ್ ಆರ್ ಓನ್ಲಿ ಫ್ಯೂ ಫರ್ಮ್ಸ್. ಸ್ವಲ್ಪ ಫರ್ಮ್ಸ್ ಗಳು ಮಾತ್ರ ಇರುತ್ತೆ. ಸೊ ವೆನ್ ದಿಸ್ ಫರ್ಮ್ಸ್ ಕೋಆಪರೇಟ್ ಆರ್ ಮೇಕ್ ಅನ್ ಅಗ್ರಿಮೆಂಟ್ ಟು ಫಿಕ್ಸ್ ಅ ಪ್ರೈಸಸ್ ಆರ್ ಔಟ್ಪುಟ್ ಲೆವೆಲ್, ದಿಸ್ ಇಸ್ ಕಾಲ್ಡ್ ಕೊಲ್ಯೂಷನ್. Okay, they do this to avoid competition and increase the profit. ಸೊ ಈಗ ಇವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಸೊ ಎಲ್ಲ ಫ್ಯೂ ಫರ್ಮ್ಸ್ ಗಳಿರುತ್ತೆ. ಸೊ 5 ಫರ್ಮ್ಸ್ ಗಳಿದೆ. ಸೊ ಎಲ್ಲ ಯಾವ್ದೋ ಒಂದು ಎ ಅಂತಕ್ಕಂಥ ಒಂದು ಪ್ರಾಡಕ್ಟ್ ಇದೆ, ಅವರು ಅದನ್ನ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇವ್ರು 20, ಇವ್ರು 50, ಇವ್ರು 60 ರುಪೀಸ್, ಇವರು 80 ರುಪೀಸ್, ಇವ್ರು 100 ರುಪೀಸ್. ಸೊ ಈ ತರ ಫಿಕ್ಸ್ ಮಾಡಿ ಕಾಂಪಿಟೇಷನ್ಸ್ ಅನ್ನ ಜಾಸ್ತಿ ಮಾಡೋದಾಗ್ಲಿ ಅಥವಾ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡೋದನ್ನ ತಪ್ಸೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಒಂದು ಕೊಲ್ಯೂಷನ್ಸ್ ಅನ್ನ ಮಾಡ್ಕೊಂತಾರೆ. ಒಂದು ಗ್ರೂಪ್ ಅನ್ನ ಮಾಡ್ಕೊಂಡು ಅಲ್ಲಿ ಪ್ರೈಸ್ ನ ಫಿಕ್ಸ್ ಮಾಡ್ಕೋತಾರೆ. ಸೊ ಎಲ್ಲರೂ 50 ರುಪೀಸ್ಗೆ ಸೇಲ್ ಮಾಡ್ಬೇಕು. ಅಲ್ಲಿ ಕಾಸ್ಟ್ ಇರುತ್ತೆ ಪ್ಲಸ್ ಪ್ರಾಫಿಟ್ ಕೂಡ ಇರುತ್ತೆ. ಸೊ ಎಲ್ಲರೂ ಕೂಡ ಇಷ್ಟಕ್ಕೆ ಸೇಲ್ ಮಾಡ್ಬೇಕಂತ ಒಂದು ಕೊಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ದಿಸ್ ಇಸ್ ವಾಟ್ ಕೊಲ್ಯೂಷನ್ಸ್. ಎಸ್, ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 49. ಸೊ ಮ್ಯಾಚ್ ದ ಫಾಲೋವಿಂಗ್. ಸೊ ಲಿಸ್ಟ್ 1 ಮ್ಯಾಚ್ ವಿತ್ ಲಿಸ್ಟ್ 2. ಸೊ ಲಿಸ್ಟ್ 1 ಅಲ್ಲಿ ಟೈಪ್ಸ್ ಆಫ್ ಗೂಡ್ಸ್ ಕೊಟ್ಟಿದ್ದಾರೆ. ಸೊ ಲಿಸ್ಟ್ 2 ಅಲ್ಲಿ ಎಕ್ಸೆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಟೈಪ್ಸ್ ಆಫ್ ಗೂಡ್ಸ್ ಅಲ್ಲಿ ನಿಮ್ಗೆ ಗಿಫನ್ ಗೂಡ್ಸ್ ಕೊಟ್ಟಿದ್ದಾರೆ, ಸ್ನೋ ವೆಬಲನ್ ಅಂಡ್ ನೆಸೆಸಿಟಿ ಗೂಡ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಎಕ್ಸ್ಪ್ಲೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಗಿಫನ್ ಗೂಡ್ಸ್ ಅಂತಂದ್ರೆ ಏನು ನೋಡಿ, ಬ್ರಾಟ್ ಮೋರ್ ವೆನ್ ಪ್ರೈಸ್ ರೈಸ್ ಆದ್ರೂ ಕೂಡ ನಾವು ಅದನ್ನ ಜಾಸ್ತಿ ತಗೋತೀವಿ. ಓಕೆ, ಫಾರ್ ಎಕ್ಸಾಂಪಲ್ ರೈಸ್, ಬ್ರೆಡ್. ಸೊ ಯಾಕೆ ಮ್ಯಾಮ್? ಬಿಕಾಸ್ ಇನ್ಕಮ್ ಲೆವೆಲ್ ಕಡಿಮೆ ಇರುತ್ತೆ. ಓಕೆ,
ಪುವರ್ ಪೀಪಲ್ ಇನ್ಕಮ್ ಲೆವೆಲ್ ಏನಾಗಿರುತ್ತೆ ಅವ್ರದ್ದು ಕಡಿಮೆ ಇರುತ್ತೆ, ಲೋ ಇರುತ್ತೆ. ಸೊ ಅವ್ರು ಇಂತಹ ಗೂಡ್ಸ್ ಗಳಿಗೆ ಈವನ್ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ನಾವ್ ಏನ್ ಹೇಳಿದೀವಿ, ಪ್ರೈಸ್ ಜಾಸ್ತಿ ಆದ್ರೆ ಡಿಮಾಂಡ್ ಕಡಿಮೆ ಆಗುತ್ತೆ ಅಂತ ಹೇಳಿದೀವಿ. ಬಟ್ ಎಕ್ಸೆಪ್ಷನ್ ಅಂತ ಬಂದಾಗ ಗಿಫನ್ ಗುಡ್ಸ್ ಅದಕ್ಕೆ ಎಕ್ಸೆಪ್ಷನ್ ಆಗಿದೆ. ಸೊ ಲಾ ಆಫ್ ಡಿಮಾಂಡ್ ಅಂದ್ರೆ ನಿಮಗೆ ಗೊತ್ತು. ಸೊ ಯಾವ್ದೇ ಒಂದು ಪ್ರೈಸ್ ಬೆಲೆ ಜಾಸ್ತಿ ಆಗಿದೆ ಅಂತಂದ್ರೆ ಗುಡ್ಸ್ ಪ್ರೈಸ್ ಆಟೋಮೆಟಿಕ್ಲಿ ಡಿಮ್ಯಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದಕ್ಕೆ ನಿಮ್ಗೆ ಲಾ ಆಫ್ ಡಿಮ್ಯಾಂಡ್ ಅಲ್ಲಿ ಯಾವ ರಿಲೇಶನ್ಶಿಪ್ ಇರುತ್ತೆ, ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ. ಅಂದ್ರೆ ಒಂದ್ ಆರೋ ಮಾರ್ಕ್ ಮೇಲೆ ಹೋದ್ರೆ ಇನ್ನೊಂದ್ ಆರೋ ಮಾರ್ಕ್ ಕೆಳಗಡೆ ಬರುತ್ತೆ. ಸೊ ಇನ್ ಕೇಸ್ ಪ್ರೈಸ್ ಡಿಕ್ರೀಸ್ ಆದ್ರೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ಇಸ್ಂಟ್ ಇಟ್? ಸೊ ದಿಸ್ ಇಸ್ ವಾಟ್ ಲಾ ಆಫ್ ಡಿಮ್ಯಾಂಡ್. ಬಟ್ ಅದಕ್ಕೆ ಎಕ್ಸೆಪ್ಷನ್ ಇದೆ. ಯಾವುದು? ಗಿಫನ್ ಗುಡ್ಸ್. ಗಿಫನ್ ಗುಡ್ಸ್ ಏನ್ ಹೇಳ್ತಾ ಇದೆ, ಸೊ ಅವ್ರ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅಂತ ಇದೆ. ಸೊ ಯಾಕೆ? ಬಿಕಾಸ್ ಅವರ ಇನ್ಕಮ್ ಲೆವೆಲ್ ಲೋ ಇರುತ್ತೆ. ಲೈಕ್ ಪುವರ್ ಪೀಪಲ್ ಅವ್ರ ಏನ್ ಮಾಡ್ತಾರೆ, ರೈಸ್ ಬ್ರೆಡ್ ಅದನ್ನೆಲ್ಲ ಜಾಸ್ತಿನೇ ತಗೊಂತಾರೆ, ಪ್ರೈಸ್ ಜಾಸ್ತಿ ಆದ್ರೂ ಕೂಡ. ಬಿಕಾಸ್ ಅವ್ರು ಸ್ಟಾಕ್ ಮಾಡೋಷ್ಟು ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ಸ್ಟಾಕ್ ಮಾಡಿ ಬೇರೆ ಗುಡ್ಸ್ ತಗೊಳ್ಳೋಷ್ಟು ಕೆಪಾಸಿಟಿ ಅವ್ರ ಹತ್ರ ಇರಲ್ಲ. ಕ್ಲಿಯರ್? ದಟ್ ಇಸ್ ವಾಟ್ ಗಿಫನ್ ಗುಡ್ಸ್. ಸೊ ಅದಕ್ಕೆ ನಿಮ್ಗೆ ಎ ಅಲ್ಲಿ 4. ಸೊ ಬೇಸಿಕ್ ಗುಡ್ಸ್ ವಿತ್ ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್, ಸೊ ಬಾಟ್ ಮೋರ್ ಆಸ್ ಅ ಪ್ರೈಸ್. ನೋಡಿ, ಅದಕ್ಕೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಈಗ ರೈಸ್ ಬ್ರೆಡ್ ಅಂತ ಬಂದಾಗ, ಸೊ ಅದು ಎಕ್ಸ್ಪೆಷಲಿ ಪುವರ್ ಪೀಪಲ್ ಅಂತ ಬಂದಾಗ ಅವ್ರು ತಗೊಳ್ಳೇಬೇಕು ಅದನ್ನ. ಸೊ ಅದ್ರ ಬದಲು ಬೇರೆ ಗುಡ್ಸ್ ಇರಲ್ಲ ಅವ್ರಿಗೆ, isn't it? ಸೊ ಪ್ರೈಸ್ ಜಾಸ್ತಿ ಆದ್ರೂ, ಈವನ್ ದೋ ಪ್ರೈಸ್ ಇಸ್ ಇನ್ಕ್ರೀಸ್, ದಟ್ ಗುಡ್ಸ್ ಡಿಮ್ಯಾಂಡ್ ಇಸ್ ಆಲ್ಸೋ ಇನ್ಕ್ರೀಸಸ್. ಕ್ಲಿಯರಾ? ಸೊ ನೆಕ್ಸ್ಟ್, ಸ್ನೋಬ್ ಎಫೆಕ್ಟ್. ಸ್ನೋಬ್ ಎಫೆಕ್ಟ್ ಗೆ ನಿಮ್ಗೆ ಗೂಡ್ಸ್ ಕನ್ಸ್ಯೂಮರ್ ಟು ಡಿಸ್ಪ್ಲೇ ಸ್ಟೇಟಸ್. ಈ ಸ್ಟೇಟಸ್ ಅನ್ನೋದು ಒಂದು ವರ್ಡ್ ನಿಮ್ಗೆ ನೆನ್ಪಿಟ್ಕೊಂಡ್ರೆ ಸ್ನೋಬ್ ಎಫೆಕ್ಟ್ ಎಲ್ಲಿ ಬಂದ್ರು ನೀವು ಕರೆಕ್ಟ್ ಆನ್ಸರ್ ಮಾಡ್ತೀರಾ. ಓಕೆ, ಸೊ ನೋಡಿ, ಬ್ರಾಟ್ ಟು ಶೋ ಆಫ್ ಆರ್ ಡಿಸ್ಪ್ಲೇ ಸ್ಟೇಟಸ್. ತುಂಬಾ ಜನ ಹಂಗೆ ಮಾಡ್ತಾರೆ ಇವಾಗ, ಅಲ್ವಾ? ಅವ್ರ ಹತ್ರ ದುಡ್ಡಿಲ್ಲ ಅಂತಂದ್ರು ಕೆಲವ್ರು ಹೆಂಗೋ ಮಾಡಿ ಐಫೋನ್ ತಗೊಳ್ಳುವಂಥದ್ದು. ಕ್ಲಿಯರ್? ಸೊ ಅದೇನ್ ಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಲೈಕ್ ಸ್ಟೇಟಸ್. ಅದು ಏನ್ ಡಿಸ್ಪ್ಲೇ ಮಾಡುತ್ತೆ, ಅದು ಸ್ಟೇಟಸ್. ಅದಕ್ಕೋಸ್ಕರನೇ ಅವ್ರು ತಗೊಂತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲಕ್ಸುರಿ ವಾಚಸ್, ಬ್ರ್ಯಾಂಡ್ ಕ್ಲಾಥಸ್, ಲೈಕ್ ದಟ್. ಓಕೆ, ಸೊ ನೆಕ್ಸ್ಟ್ ವೆಬ್ಲೆನ್ ಗುಡ್ಸ್ ನಿಮ್ಗೆ ಸೆಕೆಂಡ್ ಕೊಟ್ಟಿದ್ದಾರೆ. ಅಂದ್ರೆ ವೆಬ್ಲೆನ್ ಅಂತ ಬಂದ ತಕ್ಷಣ ನಿಮ್ಗೆ ಲಕ್ಸುರಿ ಗುಡ್ಸ್ ನೆನಪಾಗಬೇಕು. ಹೂಸ್ ಅಪಿಲ್ ಡಿಮಾಂಡ್ ಇನ್ಕ್ರೀಸಸ್ ವಿತ್ ಪ್ರೈಸ್. ನೋಡಿ, ಪ್ರೈಸ್ ಜಾಸ್ತಿ ಆದ್ರೇನೆ ಜನ ಅದನ್ನ ಜಾಸ್ತಿ ತಗೊಂತಾರೆ. ಓಕೆ, ಬಿಕಾಸ್ ಅದು ಪ್ರೆಸ್ಟೀಜಿಯಸ್. ಈಗ ಜಾಸ್ತಿ ಪ್ರೈಸ್ ಇದೆ ಅಂತಂದ್ರೆ, ಈಗ ಯಾವ್ದೋ ಒಂದು ಶರ್ಟ್ ಅಂತ ತಗೊಂಡಾಗ ನೀವು, ಸೊ ಅದು ನಿಮ್ಗೆ ಮಾಮೂಲಿ ಎಲ್ಲ ಶಾಪ್ ಅಲ್ಲಿ ನಿಮ್ಗೆ ಆರಾಮಾಗಿ 500 ಸಿಗುತ್ತೆ. ಬಟ್ ನೀವು ದೊಡ್ಡ ದೊಡ್ಡ ಮಾಲಲ್ಲೇ ಹೋಗಿ ತಗೊಬೇಕು ಅಂತಂದ್ರೆ ಅದನ್ನ 5000 ಮಾಡಿರ್ತಾರೆ. ಬಟ್ ನೀವು 5000 ಕೊಟ್ಟು ಪೇ ಮಾಡಿ ತಗೊಂಡ್ ಬರ್ತೀರಾ, ಬಿಕಾಸ್ ಐ ಪ್ರೈಸ್ ಕೊಟ್ರೆ ಐ ಪ್ರೆಸ್ಟೀಜ್ ಅಂತ ಅದೊಂದು ತಲೆಯಲ್ಲಿ ಕೂತಿರುತ್ತೆ. Okay, that is what Veblen gives. Demand increases as the price increases. Clear? So, like designer bags, luxury cars. Okay, that's it. Next, necessity goods. So, necessity goods ಗೆ ಏನ್ ಹೇಳಿದ್ದಾರೆ ನೋಡಿ, ಥರ್ಡ್ ಒನ್. ಸೊ ಗೂಡ್ಸ್ ಟು ಸರ್ವೈವ್. ಅಲ್ಲೇ ಹೆಸರೇ ಹೇಳ್ತಾ ಇದೆ. ಸೊ ನೀವು ಒಂದು ಕೀ ಟರ್ಮ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ, ಇವಾಗ ನಿಮ್ಗೆ ಯಾವ್ದು ಗೊತ್ತಾಗಿಲ್ಲ, ಅಟ್ಲೀಸ್ಟ್ ನೆಸೆಸಿಟಿ ಗೊತ್ತಾಗಿದೆ ಅಲ್ವಾ, ಸರ್ವೈವ್ ಅಂತ. ಸೊ ಡಿಗೆ ನಿಮ್ಗೆ ಥರ್ಡ್ ಒನ್ ಇರೋದು ಆಪ್ಷನ್ ನಂಬರ್ 2 and 3 ಅಲ್ಲಿ. ಓಕೆ, ನಾನು ಸ್ನೋಬ್ ಎಫೆಕ್ಟ್ ನೆನ್ಪಿಟ್ಕೊಳ್ಳಿ. ಸ್ನೋಬ್ ಎಫೆಕ್ಟ್ ಅಂತ ಬಂದ ತಕ್ಷಣ ನಿಮ್ಗೆ ಸ್ಟೇಟಸ್ ನೆನಪಾಗ್ಬೇಕು ಅಂತ ಹೇಳಿದೆ. ಸೊ ಇವೆರಡು ಗೊತ್ತಿದ್ರು ನೀವು ಆರಾಮಾಗಿ ಎಲಿಮಿನೇಟ್ ಮಾಡಿ ಕ್ವಶನ್ ರೈಟ್ ಮಾಡ್ಕೋಬಹುದು. ಇದಕ್ಕೆ ಸೊ ಎಸ್, necessity goods is a third one. So goods needed for a survival, like food, water, shelter, like that. Yes. So next, question number 15. Which of the following statement are a okay? The objective of cheating in a cartels is to earn short-term gains. Okay. So monopolistic competition is criticized as it helps to build brands. All perfectly competitive firms are super normal profit in a short run. Okay, so if the shoe of a Reebok are available, then the price elasticity of a demand of woodland shoe would be low. So which statement is correct ಅಂತ ಹೇಳಿದ್ದಾರೆ. Clear? Yes. So ನೋಡಿ, first statement.
ಎಸ್ ಫಸ್ಟ್ ಮೆಟಲ್ ನೋಡಿ ದ ಆಬ್ಜೆಕ್ಟಿವ್ ಆಫ್ ಚೀಟಿಂಗ್ ಇನ್ ಅ cartels. Okay, so cartel is also to short term gains. It's the right answer. So next question, next option ನೋಡಿ. So in a hand, firms agree on a prices, but one firm may cheat by lowering prices secretly to earn a quick profit. Okay, so that's one is right answer. So next, monopolistic competition is criticized, okay, as itself to build a brand. So that's why second one is also right. So it means monopolistic competition, too much money is spent on advertising and brand building, so which raises cost and wastage resources. That's why it is a criticism, not a price. Clear? Yes. So that's why option number A is first one is the right answer. But yes, all perfectly competitive firms and super normal profit in a short run. That also right. So one, two, three ಕರೆಕ್ಟ್ ಕೊಡ್ಬೇಕಿತ್ತು ಬಟ್ ನಿಮ್ಗೆ ಕೆ ಆನ್ಸರ್ ಪ್ರಕಾರ ಸೊ 1 and 2 ಓನ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಲೆಟ್ಸ್ ಸಿ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಮತ್ತೆ ಡಿಸ್ಕಷನ್ ಮಾಡೋಣ. ಸೊ ಲಾಸ್ಟ್ ಕ್ವೆಶನ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮತ್ತೆ 15 ಕ್ವೆಶನ್ ಇಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕಂಟಿನ್ಯೂಸ್ ಆಗಿ ನಿಮ್ಗೆ ಕೆಸೆಟ್ ಎಲ್ಲಾ ಎರಡು ಕೂಡ ಕ್ವೆಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ಕೊಡ್ತೀನಿ. ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಕ್ಸಾಮಿನೇಷನ್ ನೆಕ್ಸ್ಟ್ ನಿಮ್ಗೆ ಅಕ್ಟೋಬರ್ಗೆ ಎಕ್ಸಾಮ್ ಮಾಡ್ತೀವಿ ಅಂತ ಕೆಇದವರು ಇದು ಹೇಳಿದ್ದಾರೆ. ಸೊ ಅಲ್ಲಿವರೆಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ವಶನ್ಸ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನ ನೋಡಿ ಜಾಯ್ನ್ ಆಗಿ. ಸೊ ಯು ಗೆಟ್ ಆಲ್ ನೋಟ್ಸ್ ಇನ್ ದೇರ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.